ನಿಮಗೆ ಭವಿಷ್ಯವನ್ನು ತರಲಿ ಅಂತಕ್ಕಂಥ ಒಂದು ಆಶೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಶ್ರೀಮಾನ್ ಆರ್ ವಿ ದೇವರಾಜರವರು ಹಾಗೂ ಶ್ರೀಮತಿ ಮಮತಾ ದೇವರಾಜರವರ ಒಂದು ಹಿನ್ನೆಲೆಯನ್ನು ಹಾಗೂ ಅವರ ಒಂದು ಖ್ಯಾತಿಯನ್ನು ಮೀರಿಸ್ತಕ್ಕಂಥ ಹೆಚ್ಚಿನ ಪ್ರತಿಭಾವಂತ ವ್ಯಕ್ತಿಯಾಗಿ ಬೆಳೆಯಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಹಾಗೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವೆಲ್ಲ ಜನ ಬಂದು ಇವತ್ತು ನನ್ನ ಬರ್ತಡೇ ಅಂದರೆ ಇದು ನನ್ನ ಹುಟ್ಟುಹಬ್ಬ ಅಲ್ಲ, ನಿಮ್ಮ ಹುಟ್ಟುಹಬ್ಬದ ರೀತಿ ಇಡೀ ಚಿಕ್ಕಪೇಟೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದೀರಾ. ನಾನು ಏನೇನು ಕೂತಿದ್ದೆ, ಪ್ರತಿ ವರ್ಷ ಹುಟ್ಟುಹಬ್ಬ ಬಂದಾಗ ನಮ್ಮ ತಂದೆ ತಾಯಿ ಹೆಸರು ಉಳಿಸ್ಬಿಟ್ರೆ ಸಾಕಪ್ಪ ನನಗೆ ಜೀವನದಲ್ಲಿ ಸಾಕು ಅಂತ. ಆದರೆ ಪ್ರತಿ ವರ್ಷ ನಮ್ಮದು ಬರ್ತಡೇ ನಮ್ಮ ಜನಸಾಗರ ನಾವು ನೀವೆಲ್ಲ ಮಾಡೋದು ನೋಡಿ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ. ನನಗೆ ಯಾವುದೋ ಒಂದು ದೇವರಿಗೆ ಒಂದು ಕಾರಣದಿಂದ ಒಂದು ಜನ್ಮ ಕೊಟ್ಟವ್ರೆ, ನಾವೆಲ್ಲ ಸೇವೆ ಮಾಡ್ಲಿಕ್ಕೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು 30-40 ವರ್ಷದ ಮುಂಚೆಯಿಂದ ನಾವು ಕೇಂದ್ರವನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದು ಬೇರೆ 5 ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇಲ್ಲೇ ಇದ್ದಾರೆ. ಅವರಿಗೆ ಯುವರಾಜ್ ಮೇಲೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಬಲಿಮಠ ಸ್ವಾಮಿಗಳು 40 ವರ್ಷ ಮುಂಚೆ ನಮಗೆ ಆಶೀರ್ವಾದ ಮಾಡಿದ್ರು. ದೇವರ ಸೇವೆ ಜೊತೆಗೆ ಜನಾಂಗದ ಸೇವೆ ಅನ್ನೋ ತರ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ತುಂಬಾ ಚೆನ್ನಾಗಿ ಆಗಿದೆ. ನೀವೆಲ್ಲರೂ ಭಾಗಿಯಾಗಿದ್ದೀರಾ, ತುಂಬಾ ಖುಷಿಯಾಗುತ್ತೆ. ಈ ವೇದಿಕೆ ಮೇಲೆ ಗುರುಗಳು ಗೊತ್ತಿದ್ದಾರೆ. 3 ಜನ ಧರ್ಮ ಅನ್ನೋದು ಮಾನವೀಯತೆಗಿಂತ ದೊಡ್ಡದಲ್ಲ ಅಲ್ವಾ? 3 ಧರ್ಮಗಳು ಒಂದೇ ಕಡೆ ಸೇರಿದಾಗ ಮಾನವೀಯತೆ ಜಾಸ್ತಿ ದೊಡ್ಡದು ಅಲ್ವಾ? ಸೊ ಅದು ಒಂದು ಮೆಸೇಜ್ ಇರಬೇಕು ಅಲ್ವಾ? ಇವತ್ತು ಧರ್ಮ ಅನ್ನೋದು ನಮ್ಮ ಮನೆಯಲ್ಲಿ, ಆಚೆ ಬಂದಾಗ ನಾವೆಲ್ಲರೂ ಒಂದೇ ಅಲ್ವಾ? ಎಲ್ಲರೂ ನಾವು ಮಾಡೋರು ಫಸ್ಟ್, ಆಮೇಲೆ ನಮ್ಮ ಧರ್ಮ ಅಂತ. ಹಾಕ್ಬಿಟ್ಟು ಈ ಕಡೆ ನೋಡಿ ಸರ್. ಹಲೋ ಸರ್ ಹಾಕಿ ಬಂದ್ಬಿಡಿ.